ನಮಸ್ತೆ ರೈತ ಮಿತ್ರರೇ, ಕಲ್ಲಂಗಡಿಯ ರೋಗಗಳ ಮುಂದುವರೆದ ಭಾಗ. ಸುಮಾರು ಜನ ನೋಡಿದ್ದೀರಿ, ಫೋನ್ ಮಾಡಿದಾಗ ಅಪ್ರಿಷಿಯೇಟ್ ಮಾಡಿದ್ದೀರಿ, ಖುಷಿ ಆಗುತ್ತೆ. ಆದರೆ ಲೈಕ್ ಮಾಡ್ತಾ ಇಲ್ಲ ನೀವು. ಯಾಕಂದರೆ ಅಧಿಕೃತವಾಗಿ ನಿಮ್ಮ ಲೈಕು ನೀವು ವೀಡಿಯೋದಲ್ಲಿ ತೋರಿಸ್ಬೇಕಾಗಿದೆ. ಸುಮಾರು 5,000 ಜನ 6,000 ಜನ ವೀಡಿಯೋ ನೋಡ್ತೀರಾ, ಲೈಕ್ 200-300 ಇರುತ್ತೆ. ನಿಮಗೆ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಅದು ನನಗೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ನೋಡಿ, ಈಗ ಕಲ್ಲಂಗಡಿ ಬೆಳೆಗೆ ಬಾಧಿಸ್ತಕ್ಕಂಥ ಮುಂದಿನ ರೋಗದ ಬಗ್ಗೆ ಹೇಳ್ತೀನಿ. ತುಂಬ ರೋಗಗಳಿದೆ ಆ್ಯಕ್ಚುಲಿ. ಬಹಳ ಮುಖ್ಯವಾಗಿ ಪ್ರಮುಖವಾಗಿರೋಂಥ ಒಂದು 3-4 ರೋಗಗಳ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಕಲ್ಲಂಗಡಿಯ ಡೌನಿ ಮಿಲ್ಡ್ಯೂ ಮತ್ತು ಪೌಡ್ರ್ ಮಿಲ್ಡ್ಯೂ 2 ವಿಡಿಯೋ ಮಾಡಲಾಗಿದೆ, ಅದನ್ನು ಗಮನಿಸಿ. ನಂತರ ಈ ಮುಂದುವರೆದ ಭಾಗ ನೋಡಿ. ಸೊ ಮೂರನೇದಾಗಿ ಆಲ್ಟರ್ನೇರಿಯಾ ಲೀಫ್ ಸ್ಪಾಟ್. ಆಲ್ಟರ್ನೇರಿಯಾ ಅನ್ನೋ ಶಿಲೀಂಧ್ರದಿಂದ ಬರ್ತಕ್ಕಂಥ ಎಲೆ ಚುಕ್ಕೆ ರೋಗ ಅಂತ ಇರ್ಬೋದು. ಇದರ ಲಕ್ಷಣಗಳು, ಪ್ರಾರಂಭಿಕ ಲಕ್ಷಣಗಳು ಹಳೆಯ ಎಲೆಗಳಲ್ಲಿ ಕಾಣಿಸ್ಕೊಳುತ್ತೆ. ಪ್ರಾರಂಭದಲ್ಲಿ ಓಲ್ಡೆಸ್ಟ್ ಲೀವ್ಸ್ ಏನಿರುತ್ತೆ ಅದರಲ್ಲಿ ಯಾವ ರೀತಿ ಅಂದರೆ, ಒಂದು ಚಿಕ್ಕದಾದ ಹಳದಿ ಮಿಶ್ರಿತ ಕಂದು ಬಣ್ಣದ ಚುಕ್ಕೆಗಳು, ಮತ್ತು ಅವುಗಳ ಸುತ್ತ ಹಳದಿ ಅಥವಾ ತಿಳಿ ಹಸಿರು ಬಣ್ಣದ ಪ್ರಭಾವಳಿ ಕಾಣಿಸ್ಕೊಳ್ಳುತ್ತೆ. ಚಿತ್ರದಲ್ಲಿ ಗಮನಿಸ್ತಾ ಹೋಗಿ. ಸೊ ಈ ರೋಗದ ಮುಂದುವರೆದ ಹಂತದಲ್ಲಿ ಈ ಚುಕ್ಕೆಗಳು ದೊಡ್ಡದಾಗ್ತಾ ಹೋಗುತ್ತೆ. ಗಾಯದ ಕಲೆಗಳ ರೀತಿ ದೊಡ್ಡದಾಗಿ ಕಾಣಿಸುತ್ತೆ. ಒಂದು ಬೂದು ಮಿಶ್ರಿತ ಕಂದು ಬಣ್ಣದ ದೊಡ್ಡ ದೊಡ್ಡ ಸತ್ತ ಟಿಶ್ಯೂಗಳ ಪ್ಯಾಚಸನ್ನು ನೀವು ಗಮನಿಸ್ಬೋದು ಮುಂದುವರೆದ ಹಂತದಲ್ಲಿ. ಈ ಕಲೆಗಳ ಬಣ್ಣ ತುಂಬ ಕಡುವಾಗಿರುತ್ತೆ ಮತ್ತು ಅದನ್ನು ಗಮನಿಸ್ತಾ ಹೋಗಿ ಚಿತ್ರದಲ್ಲಿ ಒಂದು ರೀತಿ ಟಾರ್ಗೆಟ್ ಏನು ಹೇಳ್ತೀವಿ, ಈಗ ಗುರಿ ಶೂಟಿಂಗ್ ಪ್ರಾಕ್ಟೀಸಲ್ಲಿ ಇಟ್ಟಿರ್ತಾರಲ್ಲ, ಕಾನ್ಸಂಟ್ರಿಕ್ ರಿಂಗ್ ರೂಪದಲ್ಲಿ ಆ ರೀತಿ ಕಾಣಿಸುತ್ತೆ. ಉಂಗುರಾಕಾರದಲ್ಲಿರುತ್ತೆ ಅಂತ ಹೇಳ್ಬೋದು ಸಿಂಪಲ್ಲಾಗಿ ಹೇಳೋದಾದರೆ. ಈ ಹಂತದಲ್ಲಿ ಎಲೆಗಳು ಮಡ್ಚ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಟಿಶ್ಯೂಸ್ ಎಲ್ಲ ಸತ್ತೋಗಿರುತ್ತೆ, ರಿಂಕಲ್ಸ್ ಬಂದುಬಿರುತ್ತೆ. ಅದು ಮೇಲ್ಮುಖವಾಗಿ ಮಡ್ಚ್ಕೊಳ್ಳುತ್ತೆ, ಒಂದು ರೀತಿ ಕಪ್ಪುಗಳ ರೀತಿಯಲ್ಲಿ. ಅಂತಿಮವಾಗಿ ಎಲೆಗಳು ಪೂರ್ತಿ ಒಣಗೋಗ್ಬಿಟ್ಟು ಗಿಡದಿಂದ ಬಿದ್ದು ಹೋಗುತ್ತೆ. ಸೊ ಈ ರೋಗಕ್ಕೆ ಕಾರಣ ಆಗಿರ್ತಕ್ಕಂಥ ಶಿಲೀಂಧ್ರ ಆಲ್ಟರ್ನೇರಿಯಾ ಕುಕುಮೆರಿನಾ. ಎಲ್ಲಿಂದ ಬರುತ್ತೆ ಅನ್ನೋ ಪ್ರಶ್ನೆ ನಾವು ಉತ್ತರ ಕಂಡ್ಕೋಬೇಕಲ್ವಾ. ಇದು ಸೋರ್ಸ್ ಆಫ್ ಇನ್ಫೆಕ್ಷನ್, ಪ್ರೈಮರಿ ಸೋರ್ಸ್ ಆಫ್ ಇನ್ಫೆಕ್ಷನ್ ಅಂದರೆ ಪ್ರಾಥಮಿಕ ಸೋಂಕು ಎಲ್ಲಿಂದ ಬರುತ್ತೆ ಅಂದರೆ, ಬೆಳೆಗಳ ಅವಶೇಷಗಳಲ್ಲಿ ಮತ್ತು ಮಣ್ಣಿನಲ್ಲಿ ಜೀವಂತವಾಗಿ ಇದು ಉಳಿದುಕೊಂಡಿರುತ್ತೆ. ಇದರಿಂದನೇ ನಿಮಗೆ ಪ್ರೈಮರಿ ಸೋರ್ಸ್ ಆಫ್ ಇನ್ಫೆಕ್ಷನ್, ಪ್ರಾಥಮಿಕ ಸೋಂಕಿನ ಮೂಲ ಅಂತ ಹೇಳ್ಬೋದು. ಸೊ ಸೆಕೆಂಡ್ರಿ ಸ್ಪ್ರೆಡ್ ಯಾವ ರೀತಿ ಆಗುತ್ತೆ ಅಂದರೆ, ಥ್ರೂ ರೈನ್ ಆರ್ ವಿಂಡ್ ಬಾರ್ನ್ ಕೊನಿಡಿಯಾ. ಆ ಶಿಲೀಂಧ್ರಗಳು ಮಲ್ಟಿಪ್ಲೈ ಆಗುವಾಗ ಉತ್ಪಾದನೆ ಆಗುತ್ತಲ್ಲ ಕೊನಿಡಿಯಾ, ಇವು ಮಳೆ ನೀರು ಬಿದ್ದಾಗ ಚೆದರೋದು ಅಥವಾ ಗಾಳಿ ಮುಖಾಂತರ ಇತರ ಗಿಡಗಳಿಗೆ, ಇಡೀ ತೋಟಕ್ಕೆ ಹರಡ್ತಾ ಹೋಗುತ್ತೆ. ಸೊ ಇದರ ಬೆಳವಣಿಗೆಗೆ, ಈ ಶಿಲೀಂಧ್ರದ ಬೆಳವಣಿಗೆಗೆ ಅನುಕೂಲವಾದ ವಾತಾವರಣ ಅಂದರೆ ಮಣ್ಣಿನಲ್ಲಿ ಮತ್ತು ವಾತಾವರಣದಲ್ಲಿ ನಿರಂತರವಾಗಿ ತೇವಾಂಶ ಹೆಚ್ಚಿರ್ತಕ್ಕಂಥ ಸಮಯ ಏನಿರುತ್ತೆ, ಆ ಸಮಯದಲ್ಲಿ ಫಾಸ್ಟಾಗಿ ತುಂಬ ವೇಗವಾಗಿ ಅಭಿವೃದ್ಧಿ ಆಗುತ್ತೆ. ಅಂದರೆ ದಿಸ್ ಡಿಸೀಸ್ ಈಸ್ ಫೇವರ್ಡ್ ಬೈ ಕಂಟಿನ್ಯೂಯಸ್ ವೆಟ್ ಕಂಡೀಷನ್ಸ್ ಅಂತ ಹೇಳ್ಬೋದು. ಸೊ ಅನೇಕ ರಾಸಾಯನಿಕಗಳನ್ನು ಬಳಸಿ ಇದನ್ನು ಹತೋಟಿ ಮಾಡ್ಬೋದು. ಅದಕ್ಕೆ ಮುಂಚೆ ಕೆಲವೊಂದು ವಿಷಯ ಗಮನಿಸಬೇಕಾಗ್ತದೆ. ಒಮ್ಮೆ ಈ ರೋಗ ನಿಮ್ಮ ತಾಕ್ನಲ್ಲಿ ಬಂದಿತ್ತು ಅಂದರೆ, ಕಲ್ಲಂಗಡಿ ಕರ್ಬೂಜ ಅಷ್ಟೇ ಅಲ್ಲ, ಇದೇ ಜಾತಿಗೆ ಸೇರಿದ ಹೀರೆ ಗಿಡ ಆಗಲಿ ಗಿಡ ಏನಾದರೂ ಬೆಳೆದಿದ್ದಾಗಿ ರೋಗ ಬಂತು ಅಂದರೆ ಕನಿಷ್ಠ 1-2 ವರ್ಷ ಆ ತಾಕ್ನಲ್ಲಿ ಈ ಜಾತಿಗೆ ಸೇರಿದ ಬೆಳೆಗಳನ್ನು ಬೆಳೆಯೋ ಪ್ರಯತ್ನ ಬೇಡ. ಬೆಳೆದರೆ ಖಂಡಿತ ಈ ರೋಗ ಬಂದೇ ಬರುತ್ತೆ ಅಂತ ಹೇಳ್ಬೋದು. ಇನ್ನೊಂದು ಮುಖ್ಯವಾಗಿ ಬೆಳೆ ಮುಗಿದ ತಕ್ಷಣ ಬೆಳೆ ಅವಶೇಷಗಳನ್ನು ನಾಶ ಮಾಡ್ತಕ್ಕಂಥದ್ದು. ಸೊ ಇವುಗಳ ಹತೋಟಿಗಿರ್ತಕ್ಕಂಥ ರಾಸಾಯನಿಕಗಳನ್ನು ಹೇಳ್ತಾ ಹೋಗ್ತೀನಿ ನೋಡಿ. ಕೆಲವು
ಮೊದಲನೇದಾಗಿ ಪ್ರಾರಂಭಿಕ ಹಂತದಲ್ಲಿ ಇನ್ನು ಎಲ್ಲೋ ಒಂದು ಗಿಡದಲ್ಲಿ ಒಂದು ಎಲೆನಲ್ಲಿ ಕಂಡಾಗ ನೀವು ಮ್ಯಾಂಕೋಝೆಬ್ 2 ಗ್ರಾಮ್ M45 ಅಂತ ಏನು ಕರಿತೀರಿ ಅದು. ನೆಕ್ಸ್ಟ್ ಕ್ಲೋರೋಲೆಥಾನಿಲ್, ಇದು ಒಂದು ಬ್ರಾಡ್ ಸ್ಪೆಕ್ಟ್ರಮ್ ಫಂಗಿಸೈಡ್, ಅನೇಕ ರೋಗಗಳಲ್ಲಿ ಇದನ್ನು ಹೇಳ್ತಾ ಇರ್ತೀನಿ. 1 ಲೀಟ್ರಿಗೆ 2 ಗ್ರಾಮ್ನಂತೆ. ಇನ್ನೊಂದು ಅಜಾಕ್ಸಿಸ್ಟ್ರೋಬಿನ್ 1 ಲೀಟ್ರಿಗೆ 1 ಮಿಲಿ. COC ಕಾಪರ್ ಆಕ್ಸಿಕ್ಲೋರೈಡ್ 1 ಲೀಟ್ರಿಗೆ 2 ಗ್ರಾಮ್ನಂತೆ. ಅದೇ ರೀತಿ ಇನ್ನೊಂದು ಕಾಪರ್ ಫಂಗಿಸೈಡ್ ಕಾಪರ್ ಹೈಡ್ರಾಕ್ಸೈಡ್ ಕೋಸೈಡ್ ಏನಿದೆ ಅದು 1 ಲೀಟ್ರಿಗೆ 2 ಗ್ರಾಮ್ನಂತೆ ಬಳಸ್ಬೋದು. ಇನ್ನೊಂದು ಕೆಲವು ಮೆಲೋಡಿ ಇದೆ, ಪಾಲಿರಾಮ್ ಇದೆ, ಪ್ರಾಪಿಕೋನಜೋಲ್ ಮತ್ತು ಡೈಫೆನ್ಕೋನಜೋಲ್ ಕಾಂಬಿನೇಷನ್ ಇರ್ತಕ್ಕಂಥ ಪ್ರಾಡಕ್ಟ್ಸ್ ಇದೆ, ಅದನ್ನು ಬಳಸ್ಬೋದು. ನೀವು ಪ್ರಾಡಕ್ಟ್ ತಗೊಂಡಾಗ ಲೇಬಲ್ ತೊಗೊಳ್ಳಿ, ಲೇಬಲಲ್ಲಿ ಯಾವ ಬೆಳೆಗೆ ಯಾವ ಅಳತೆ ಇರುತ್ತೆ. ಕೆಲವು ಔಷಧಿಗಳು ಒಂದೊಂದು ಬೆಳೆಗೆ ಒಂದೊಂದು ಅಳತೆ ಪ್ರಮಾಣ ಬೇರೆ ಬೇರೆಯಾಗಿರುತ್ತೆ. ಸೊ ಇಲ್ಲಿ ನೀವು ಅದನ್ನು ಗಮನಿಸಿ ಸ್ಪ್ರೇ ಮಾಡಬೇಕಾಗ್ತದೆ. ಇನ್ನೊಂದು ಅಜಾಕ್ಸಿಸ್ಟ್ರೋಬಿನ್ ಮತ್ತು ಡೈಫೆನ್ಕೋನಜೋಲ್ ಕಾಂಬಿನೇಷನ್ ಇರ್ತಕ್ಕಂಥದ್ದು, ಇದನ್ನು ಅನೇಕ ರೋಗಗಳಿಗೆ ಹೇಳ್ತಲೇ ಇರ್ತೀನಿ ನಾನು. ಇನ್ನೊಂದು ಕ್ಯಾಪ್ಟಾನ್ ಮತ್ತು ಎಕ್ಸಕೋನಜೋಲ್ ಕಾಂಬಿನೇಷನ್ ಇರ್ತಕ್ಕಂಥದ್ದು ತಾಕತ್ ಅಂತ ರ್ಯಾಲಿಸಲ್ಲಿದೆ, ಬೇರೆ ಕಂಪ್ನಿಗಳಲ್ಲೂ ಇದೆ ಅದು. ಅದನ್ನು 1 ಲೀಟ್ರಿಗೆ 1.5ರಿಂದ 2 ಗ್ರಾಮ್ನಂತೆ. ಇನ್ನೊಂದು ಥಯೋಫಿನಟ್ ಮಿಥೈಲ್, ಅದು ಈಗ ವೆಟಬಲ್ ಪೌಡ್ರನ್ನಲ್ಲೂ ಇದೆ ಮತ್ತು ವೆಟಬಲ್ ಗ್ರ್ಯಾನ್ಯುಲ್ ರೂಪದಲ್ಲೂ ಬಂದಿದೆ ಅಂತ ಹೇಳ್ಬೋದು. ಅದು 2 ಗ್ರಾಮ್ 1 ಲೀಟ್ರಿಗೆ. ಸೊ ಇವುಗಳನ್ನು ಉಪಯೋಗಿಸಿ ನೀವು ಈ ಒಂದು ಆಲ್ಟರ್ನೇರಿಯಾ ಎಲೆ ಚುಕ್ಕೆ ರೋಗನ ಕಂಟ್ರೋಲ್ ಮಾಡ್ಬೋದು. ಸೊ ಮುಂದಿನ ರೋಗ ಆಂಥ್ರಕ್ನೋಸ್. ಇದರ ಪ್ರಾರಂಭಿಕ ಚಿಹ್ನೆಗಳು ಎಲೆಗಳ ಮೇಲೆ ಒಂದು ರೀತಿ ವಾಟರ್ ಸೋಕ್ಡ್ ಲೆಷನ್ಸ್ ಅಂತ ಹೇಳ್ಬೋದು, ಅಂದರೆ ನೀರಿನಲ್ಲಿ ನೆನೆದ ಗಾಯದ ಗುರುತುಗಳು ಅಂತ ಹೇಳ್ಬಹುದು. ಈ ಕಲೆಗಳು ಉಂಟಾಗುತ್ತೆ, ಇವು ನಂತರ ಹಳದಿ ಆಗ್ತಾ ಹೋಗುತ್ತೆ. ಜೊತೆಗೆ ಒಂದು ಆಕಾರ ಏನಿರುತ್ತೆ ಆ ಪ್ಯಾಚಸ್ದು ಅನಿಯಮಿತವಾಗುತ್ತೆ, ಇರ್ರೆಗ್ಯುಲರ್ ಪ್ಯಾಚಸ್ ಅಂತ ಹೇಳ್ಬೋದು. ಈ ಅನಿಯಮಿತ ಆಕಾರದಲ್ಲಿರ್ತಕ್ಕಂಥ ಅಂದರೆ ಇರ್ರೆಗ್ಯುಲರ್ ಪ್ಯಾಚಸ್ ಏನಿದೆ ರೋಗದ ಮುಂದುವರೆದ ಹಂತದಲ್ಲಿ ಒಂದು ರೀತಿ ಕಡು ಕಂದು ಬಣ್ಣ ಅಥವಾ ಕಪ್ಪು ಬಣ್ಣಕ್ಕೆ ತಿರುಗಬಹುದು, ಬದಲಾಗ್ತಾ ಹೋಗುತ್ತೆ. ಈ ಹಂತದಲ್ಲಿ ಕಾಂಡದ ಮೇಲೆ ಕಲೆಗಳು ಉಂಟಾಗುವ ಸಾಧ್ಯತೆ ಇದೆ. ಜೊತೆಗೆ ಬಳ್ಳಿಗಳಿಗೆ ಹಾನಿ ಉಂಟು ಮಾಡುತ್ತೆ, ಬಳ್ಳಿಗಳು ಸೊರಗಿ ಬಾಡೋಗೋ ರೀತಿಯೂ ಆಗೋ ಸಾಧ್ಯತೆ ಇದೆ. ಇನ್ನೊಂದು ಸ್ಟ್ರೈಕಿಂಗ್ ಫೀಚರ್ ಆಂಥ್ರಕ್ನೋಸ್ ಅಂದರೆ ಈ ರೋಗದ ಅತ್ಯಂತ ಗಮನಾರ್ಹವಾದ ಲಕ್ಷಣಗಳು ಕಾಣಿಸ್ಕೊಳ್ಳೋದು ನಿಮಗೆ ಕಾಯಿಗಳ ಮೇಲೆ ಒಂದು ರೀತಿ ವೃತ್ತಾಕಾರದಲ್ಲಿರುತ್ತೆ, ಬೂದು ಅಥವಾ ಕಂದು ಬಣ್ಣದಲ್ಲಿರ್ತದೆ. ಜೊತೆಗೆ ಇವುಗಳು ಗುಳಿ ಬಿದ್ದ ರೀತಿಯಲ್ಲಿರ್ತದೆ, ಸಂಕನ್ ಕ್ಯಾಂಕರ್ಸ್ ಅಂತ ಹೇಳ್ಬೋದು. ಈ ಕಲೆಗಳೇನಿದೆ ಕಾಯಿಗಳ ಮೇಲೆ ಉಂಟಾಗ್ತಕ್ಕಂಥ ಕಲೆಗಳ ಸುತ್ತಳತೆ 1/4 ಇಂಚಿಂದ 1/2 ಇಂಚ್ ಇರುತ್ತೆ. ಜೊತೆ ಗುಳಿ ಬಿದ್ದಿರುತ್ತೆ ಅಂತ ಹೇಳಿದ್ನಲ್ಲ, ಅದರ ಆಳ 1/4 ಇಂಚಿರೋ ಸಾಧ್ಯತೆ ಇರುತ್ತೆ. ತೇವಾಂಶ ಹೆಚ್ಚಾಗಿರ್ತಕ್ಕಂಥ ಸಮಯದಲ್ಲಿ ಆ ಗುಳಿಗಳೇನು ಬಿದ್ದಿದೆ, ಸಂಕನ್ ಸ್ಪಾಟ್ಸ್ ಏನಿದೆ, ಅವುಗಳಲ್ಲಿ ಆ ಕಲೆಗಳ ಮಧ್ಯಭಾಗದಲ್ಲಿ ಕಪ್ಪಾಗಿದ್ದು ಒಂದು ರೀತಿ ಕಿತ್ತಲೆ ಗುಲಾಬಿ ಬಣ್ಣದ ಒಂದು ಫಂಗಸ್ನ ಸ್ಪೋರ್ಸ್ನ ಸಮೂಹ ಅಭಿವೃದ್ಧಿಯಾಗುತ್ತೆ. ಅಂದರೆ ಡ್ಯೂರಿಂಗ್ ಡ್ಯಾಂಪ್ ವೆದರ್ ಆರೆಂಜ್ ಪಿಂಕ್ ಮಾಸಸ್ ಆಫ್ ಸ್ಪೋರ್ಸ್ ಡೆವಲಪ್ ಇನ್ ಸೆಂಟರ್ಸ್ ಆಫ್ ಲಾರ್ಜರ್ ಲೆಷನ್ಸ್ ಅಂತ ಹೇಳ್ಬೋದು. ಅಂತಿಮವಾಗಿ ಆ ಕಾಯಿ ಕೊಳೆತು ಹೋಗ್ಬೋದು. ಇದು ಆಂಥ್ರಕ್ನೋಸ್ ರೋಗನ ಗುರುತಿಸ್ತಕ್ಕಂಥದ್ದು. ಈ ರೋಗಕ್ಕೆ ಕಾರಣ ಆಗಿರ್ತಕ್ಕಂಥ ಶಿಲೀಂಧ್ರ ಯಾವುದು? ಕೊಲೆಟೋಟ್ರಿಕಮ್ ಆರ್ಬಿಕ್ಯುಲೇರಿ ಮತ್ತು ಕೊಲೆಟೋಟ್ರಿಕಮ್ ಲೆಗನೇರಿಯಮ್ ಅಂತ ಹೇಳ್ಬೋದು. ಸೊ ಇದು ಎಲ್ಲಿಂದ ಬರುತ್ತೆ ಸೋರ್ಸ್ ಆಫ್ ಇನ್ಫೆಕ್ಷನ್ನು? ಇದು ಮಾಮೂಲಿಯಾಗೆ ಕಳೆದ ಬೆಳೆಯ ಅವಶೇಷಗಳಲ್ಲಿ ಉಳ್ಕೊಂಡಿರುತ್ತೆ. ಒಂದು ರೀತಿ ರೆಸ್ಟಿಂಗ್ ಸ್ಪೋರ್ಸ್ ರೂಪದಲ್ಲಿರ್ತದೆ, ಇದು ಮಣ್ಣಲ್ಲೂ ಉಳ್ಕೊಂಡಿರುತ್ತೆ. ಇದು ಸೋಂಕಿನ ಪ್ರಾಥಮಿಕ ಮೂಲ ಅಂತ ಹೇಳ್ಬೋದು. ನಂತರ ಗಾಳಿ ಮುಖಾಂತರ ಮತ್ತು ಈ ಮಳೆ ನೀರಿನ ಮುಖಾಂತರ ಹನಿ ಚದುರಿದಾಗ ಈ ಶಿಲೀಂಧ್ರದ ಕೊನಿಡಿಯಾಗಳು ಇನ್ನೊಂದು ಆರೋಗ್ಯವಂತ ಸಸ್ಯಗಳಿಗೆ ಮತ್ತು ಇಡೀ ತಾಕಿಗೆ ಆವರಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ, ಇಡೀ ಬೆಳೆನ ಹಾನಿಗೊಳಿಸ್ಕೊಳ್ಳೋ ಸಾಧ್ಯತೆ ಇರ್ತದೆ. ಈ ರೋಗದ ಬೆಳವಣಿಗೆಗೆ ಪೂರಕವಾಗಿರ್ತಕ್ಕಂಥ ವಾತಾವರಣ ಅಂದರೆ 100% ಆರ್ದ್ರತೆ, 100% ರಿಲೇಟಿವ್ ಹ್ಯೂಮಿಡಿಟಿ ನಿರಂತರವಾಗಿ 24 ಗಂಟೆ ಇತ್ತು ಅಂದರೆ ಈ ರೋಗ ಬರೋ ಸಾಧ್ಯತೆ ಅಲ್ಲಗೆಳೆಯಾಗಿಲ್ಲ. ಸೊ ಈ ರೋಗದ ಹತೋಟಿಗೆ ಅನೇಕ ರಾಸಾಯನಿಕಗಳಿವೆ, ಕೆಲವೊಂದು ಹೇಳ್ತಾ ಹೋಗ್ತೀನಿ.
ಕ್ಲೋರೋಲೆಥಾನಿಲ್ 1 ಲೀಟ್ರ್ ನೀರಿಗೆ 2 ಗ್ರಾಮ್, ಅಜಾಕ್ಸಿಸ್ಟ್ರೋಬಿನ್ ಡೈಫೆನ್ಕೋನಜೋಲ್ 1 ಲೀಟ್ರ್ ನೀರಿಗೆ 1 ml. ಅಜಾಕ್ಸಿಸ್ಟ್ರೋಬಿನ್ ಮತ್ತು ಮ್ಯಾಂಕೋಸೆಬ್ ಕಾಂಬಿನೇಷನಲ್ಲು ಪ್ರಾಡಕ್ಟ್ ಬರ್ತಾ ಇದ್ದಾವೆ. ಸೊ ಅವುಗಳು 1 ಲೀಟ್ರ್ ನೀರಿಗೆ 2 ರಿಂದ 3 ಗ್ರಾಮ್ನಂತೆ. ಥಯೋಫಿನೇಟ್ ಮಿಥೈಲ್ ವೆಟಬಲ್ ಪೌಡರ್ ರೂಪದಲ್ಲಿರುತ್ತೆ, ಈಗ ವೆಟಬಲ್ ಗ್ರಾನ್ಯುಲ್ ರೂಪದಲ್ಲೂ ಬಂದಿದೆ, ಅದು 1 ಲೀಟ್ರ್ ನೀರಿಗೆ 2 ಗ್ರಾಮ್. ಮತ್ತು ಅಜಾಕ್ಸಿಸ್ಟ್ರೋಬಿನ್ ಮತ್ತು ಟೆಬಿಕೋನಜೋನ್ ಇದು 1 ಲೀಟ್ರ್ ನೀರಿಗೆ 1 ಮಿಲಿಯಂತೆ. ಇನ್ನೊಂದು ಪಿಕಾಕ್ಸಿಸ್ಟ್ರೋಬಿನ್ ಮತ್ತು ಟ್ರೈಸೈಕ್ಲೋಜೋಲ್ ಕಾಂಬಿನೇಷನ್ ಎಂದು ಈಗ UPLನಲ್ಲಿ ಬಂದಿದೆ, ಸಲ್ಸಾ ಅಂತ, ಇದು 1 ಲೀಟ್ರ್ ನೀರಿಗೆ 2 ಮಿಲಿಯಂತೆ ಬಳಸಿ ಈ ರೋಗನ ಯಶಸ್ವಿಯಾಗಿ ಹತೋಟಿ ಮಾಡ್ಬೋದು ಫ್ರೆಂಡ್ಸ್. ಇನ್ನೊಂದು ಮುಖ್ಯವಾದ ರೋಗ, ಇತ್ತೀಚೆಗೆ ಈ ವಾರದಲ್ಲೇ ನನಗೆ 2-3 ಆಲ್ಮೋಸ್ಟ್ 4-5 ಜನ ಫೋಟೋಗಳು ಕಳಿಸಿದ್ರು, ಮಾಹಿತಿ ಕೇಳಿದರು. ಇದು ಬಹಳ ಮುಖ್ಯವಾದ ಕಾಯಿಲೆ, ಫಿಸೇರಿಯಮ್ ವಿಲ್ಟ್, ಫಿಸೇರಿಯಮ್ ಸೊರಗು ರೋಗ ಅಂತ ಹೇಳ್ಬೋದು. ಇದು ಹೇಗೆ ಅಂದರೆ ಪ್ರಾರಂಭ ಆಗೋದು ಎಲೆಗಳು ಹಳದಿ ಆಗೋದ್ರಿಂದ ಪ್ರಾರಂಭ ಆಗುತ್ತೆ. ಇದು ಮೊದಲು ಕಾಣತಕ್ಕಂಥ ರೋಗ ಲಕ್ಷಣ. ನಂತರ ಎಲೆಗಳು ಬಾಡೋದಕ್ಕೆ ಶುರುವಾಗುತ್ತೆ ಬುಡದಿಂದ ತುದಿಯವರೆಗೂ. ಈ ಹಂತದಲ್ಲಿ ಕಾಂಡದ ಒಳಗೆ ಏನು ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಇರ್ತದೆ, ವ್ಯಾಸ್ಕ್ಯುಲರ್ ಏನು ನಾಳುಗಳಿರ್ತದೆ, ಅವು ಕಂದು ಬಣ್ಣಕ್ಕೆ ತಿರುಗುತ್ತೆ, ಕಾಂಡದಲ್ಲಿರ್ತಕ್ಕಂಥದ್ದು ಅಥವಾ ಬೇರಿನಲ್ಲಿರ್ತಕ್ಕಂಥದ್ದು. ಈ ರೀತಿ ಉಂಟಾಗೋದ್ರಿಂದ ಅಂತಿಮವಾಗಿ ಆ ಬಳ್ಳಿ ಸತ್ತೋಗುತ್ತೆ. ಈ ರೋಗಕ್ಕೆ ಕಾರಣವಾದಂಥ ಶಿಲೀಂಧ್ರ ಏನಿದೆ, ಫಿಸೇರಿಯಮ್ ಆಕ್ಸಿಸ್ಪೋರಿಯಮ್, ಮಣ್ಣಿನಲ್ಲಿ ಅನೇಕ ವರ್ಷಗಳವರೆಗೆ ಉಳಿದುಕೊಳ್ತಕ್ಕಂಥ ಸಾಮರ್ಥ್ಯ ಇದೆ. ಈ ರೀತಿ ಮಣ್ಣಿನಲ್ಲಿರ್ತಕ್ಕಂಥ ರೋಗಾಣುವೆ ಈ ರೋಗಕ್ಕೆ ಸೋಂಕಿನ ಮೂಲ ಅಂತ ಹೇಳ್ಬೋದು. ಈ ಶಿಲೀಂಧ್ರದ ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ಅಂತಂದರೆ ಅಧಿಕವಾದ ತೇವಾಂಶ, ಮಣ್ಣಿನ ತೇವಾಂಶ ಮತ್ತು ಅಧಿಕವಾದ ಉಷ್ಣಾಂಶ ಅಂತ ಹೇಳ್ಬೋದು. ಇದರ ಹತೋಟಿಗೆ ಕೆಲವು ಔಷಧಿಗಳನ್ನು ನಾವು ಮಣ್ಣಿಗೆ ಬಿಡಬೇಕಾಗ್ತದೆ. ಡ್ರೆಂಚಿಂಗ್ ರೂಪದಲ್ಲಿ ಡ್ರಿಪ್ ಮುಖಾಂತರ ನೀವು ಬುಡದ ಸುತ್ತ ಇರತಕ್ಕಂಥ ಮಣ್ಣು ನೆನೆಯೋ ರೀತಿಯಲ್ಲಿ ಬಿಡಬೇಕಾಗ್ತದೆ. ಮೆಟ್ಲಾಕ್ಸಿಲ್ 35% 1 ಗ್ರಾಮ್ನಂತೆ, COC ಕಾಪರ್ ಆಕ್ಸಿಕ್ಲೋರೈಡ್ 2.5 ಗ್ರಾಮ್ನಂತೆ, ಅದೇ ರೀತಿ ಕೋಸೈಡ್ 2 ಗ್ರಾಮ್ನಂತೆ, ಥಯೋಫಿನೇಟ್ ಮಿಥೈಲ್ 1 ಲೀಟ್ರ್ ನೀರಿಗೆ 2 ಗ್ರಾಮ್ನಂತೆ, ಕಾರ್ಬಾಕ್ಸಿನ್ ಮತ್ತು ಥೈರಾಮ್ನ ಕಾಂಬಿನೇಷನ್ ಇರ್ತಕ್ಕಂಥದ್ದು ವಿಟಾವೆಕ್ಸ್ ಪವರ್ ಅಂತ ಬಂದಿದೆ, ಅದು 1 ಲೀಟ್ರ್ ನೀರಿಗೆ 1.5ರಿಂದ 2 ಗ್ರಾಮ್ನಂತೆ. ಮತ್ತು COC ಮತ್ತು ಕಸುಗಮೈಸಿನ್ ಕಾಂಬಿನೇಷನ್ ಇರ್ತಕ್ಕಂಥದ್ದು ಕೋನಿಕಾ ಅಂತ ಇದೆ, ಅದು 1 ಲೀಟ್ರ್ ನೀರಿಗೆ 2 ಗ್ರಾಮ್ನಂತೆ. ಇನ್ನೊಂದು ಫ್ಲೂಸಮೈಡ್ ಅಂತ, ಅಂದರೆ ಅಟಲ್ಜಿ ಅನ್ನೋ ಒಂದು ಹೆಸರಿನಲ್ಲಿ ನಿಮಗೆ GSP ಕಂಪ್ನಿನಲ್ಲಿದೆ, ಇದು 1 ಲೀಟ್ರ್ ನೀರಿಗೆ 1ರಿಂದ 1.5 ml. ಇನ್ನೂ ಅನೇಕ ಕಂಪ್ನಿಗಳಲ್ಲಿ ಅನೇಕ ಔಷಧಿಗಳಿವೆ. ಐ ಥಿಂಕ್ ನಾನು ಎಲ್ಲ ರೋಗಕ್ಕೂ ಒಂದು 4-5 ಔಷಧಿಗಳು ಹೇಳ್ತಾ ಹೋಗ್ತಾಯಿದ್ದೀನಿ. ಇವುಗಳನ್ನು ಬಳಸಿ ಈ ರೋಗನ ಹತೋಟಿ ಮಾಡಬೇಕು. ಗಮನಿಸಿ, ನಿಮಗೆ ಹಿಂದೆ ರೋಗ ಬಂದಿದ್ದರೆ ಯಾವುದೇ ಬೆಳೆನಲ್ಲಾಗಲಿ ಫಿಸೇರಿಯಮ್ ಬರ್ತಾ ಇರ್ತದೆ. ಇದು ಮುನ್ನೆಚ್ಚರಿಕೆಯಾಗಿ ಮಾಡೋದ್ರಿಂದ ನೀವು ಹಾನಿ ತಡೆಗಟ್ಟಬೋದು. ಒಂದು ಸಾರಿ ನಿಮಗೆ ಸೋಂಕು ಕಾಣಿಸಿದ ಮೇಲೆ ಒಂದಷ್ಟು ಪರ್ಸೆಂಟೇಜು ಬಳ್ಳಿಗಳು ಖಂಡಿತ ಹಾಳಾಗುತ್ತೆ ಫ್ರೆಂಡ್ಸ್. ಸೊ ಇನ್ನೊಂದು ಮುಖ್ಯವಾದ ರೋಗ ಗಮ್ಮಿ ಸ್ಟೆಮ್ ಬ್ಲೈಟ್, ಅಂದರೆ ಅಂಟಂಟಾದ ಕಾಂಡದ ರೋಗ ಅಂತ ಹೇಳ್ಬೋದು. ಇದು ರೋಗದ ಪ್ರಾರಂಭಿಕ ಲಕ್ಷಣಗಳು ತೆಳುಕಂದು ಅಥವಾ ಚಾಕೊಲೇಟ್ ಕಂದು ಬಣ್ಣದ ಕಲೆಗಳು. ಈ ಕಲೆಗಳ ಸುತ್ತ ಒಂದು ಹಳದಿ ಬಣ್ಣ ಕಾಣ್ಬೋದು ಎಲೆಗಳಲ್ಲಿ. ಇದು ಪ್ರಾರಂಭದಲ್ಲಿ ಎಲೆಗಳ ಅಂಚುಗಳಲ್ಲಿ ಕಾಣಿಸ್ಕೊಳ್ಳುತ್ತೆ, ನಂತರದ ಹಂತದಲ್ಲಿ ಇಡೀ ಎಲೆಯನ್ನು ಆವರಿಸ್ಕೊಳ್ಳುತ್ತೆ. ಈ ರೀತಿ ಎಲೆಗಳು ಕಾಂಡದ ಮೇಲೂ ಕಂಡುಬರುತ್ತೆ. ಇದರಿಂದಾಗಿ ಕಾಂಡದ ಮೇಲೆ ಒಂದು ರೀತಿಯ ಕ್ಯಾಂಕರ್ಸ್ ಅಂತ ಹೇಳ್ಬೋದು, ಹುಣ್ಣುಗಳು ಅಂತ ಹೇಳ್ಬೋದು, ಇವು ಉಂಟಾಗಿ ಒಂದು ರೀತಿಯ ಕಂದು ಬಣ್ಣದ ಅಂಟು ದ್ರವ ಸ್ರವಿಕೆಯಾಗುತ್ತೆ. ಈ ರೋಗ ಚಿಕ್ಕ ಸಸಿಗಳಿದ್ದಾಗ ಏನಾದರೂ ಕಾಣಿಸ್ಕೊಳ್ತು ಅಂತ ಹೇಳಿದರೆ, ಕಾಂಡದ ಮೇಲೆ ಈ ರೋಗ ಲಕ್ಷಣ ಕಾಣಿಸ್ಕೊಂಡಾಗ ಬಳ್ಳಿ ಸೀಳಿದ ಹಾಗೆ ಕಾಣಿಸುತ್ತೆ, ಕಂಪ್ಲೀಟ್ ಸೀಳೋಗಿರುತ್ತೆ ಅಂತ ಹೇಳ್ಬೋದು. ಮತ್ತು ಅದರಿಂದ ಈ ಕಂದು ಬಣ್ಣದ ಒಂದು ಏನು ದ್ರವ ಹೇಳಿದೆ ಅದು ಸ್ರವಿಸುತ್ತೆ ಅಂತ ಹೇಳ್ಬೋದು. ಸೊ ಈ ರೋಗ ಮುಂದುವರೆದ ಹಂತದಲ್ಲಿ ಕಾಯಿಗಳನ್ನು ಬಾಧಿಸುತ್ತೆ ಸ್ನೇಹಿತರೆ. ಕಾಯಿಗಳ ಮೇಲೆ ಇದೇ ರೀತಿ ಬಳ್ಳಿ ಕಾಂಡದ ಮೇಲೆ ಕಾಣಿಸ್ಕೊಂಡಂಗೆ ಕಲೆಗಳು ಕಾಣಿಸ್ಕೊಳ್ಳುತ್ತೆ ಕಂದು ಬಣ್ಣದ್ದು. ಅವು ದೊಡ್ಡದಾಗಿದಾಗ ಅವುಗಳಿಂದ ಕಂದು ಬಣ್ಣದ ಅಂಟು ದ್ರವ ಶ್ರಮಿಸುತ್ತೆ. ಅಂತಿಮವಾಗಿ ಆ ಕಾಯಿ, ಕಲ್ಲಂಗಡಿ ಕಾಯಿ ಏನಿದೆ ಪೂರ್ತಿ ಕೊಳೆತು ಹೋಗುತ್ತೆ ಫ್ರೆಂಡ್ಸ್. ಸೊ ಈ ರೋಗದ ಹತೋಟಿಗೆ ಏನೇನು ಕೆಮಿಕಲ್ಸ್ ಬಳಸಬಹುದು ನೋಡಿ. ಮುಖ್ಯವಾಗಿ
ಫೆಮ್ಯಾಕ್ಸಿಡೋನ್ ಮತ್ತು ಸೈಮಾಕ್ಸಿನಿಲ್ ಕಾಂಬಿನೇಷನ್ ಇರ್ತಕ್ಕಂಥದ್ದು ಈಕ್ವೇಷನ್ ಪ್ರೋ ಅಂತ ಬರುತ್ತೆ. ಅದು 1 ಲೀಟ್ರಿಗೆ 1 ಮಿಲಿ ಅಂತೆ ಬಳಸ್ಬೋದು. ಅಜಾಕ್ಸಿಸ್ಟ್ರೋಬಿನ್ ಮತ್ತು ಟೆಬಿಕೋನಜೋಲ್ ಕಾಂಬಿನೇಷನ್ ಎಲ್ಲ ಕಂಪ್ನಿಗಳಲ್ಲೂ ಇದೆ. ಇದು 1 ಲೀಟ್ರ್ ನೀರಿಗೆ 1 ಮಿಲಿ ಅಂತೆ. ನಾನು ಸ್ಕ್ರೀನಲ್ಲಿ ಒಂದು ತೋರಿಸ್ತಾ ಇದ್ದೀನಿ ನೋಡಿ, ಕೋರ್ನಿ ಅಂತಕ್ಕಂಥದ್ದು ಷಣ್ಮುಖ ಅಗ್ರಿಟೆಕ್ದು. ಅದೇ ರೀತಿ ಫ್ಲೂಪಿಕೋಲೈಡ್ ಮತ್ತು ಪ್ರೊಪಮಕೋರ್ ಕಾರ್ಬಹೈಡ್ರೋಕ್ಲೋರೈಡ್ ಅಂತ ಕಾಂಬಿನೇಷನ್ ಇರ್ತಕ್ಕಂಥದ್ದು ಇನ್ಫಿನಿಟೋ ಇದೆಯಲ್ಲ, ಇದನ್ನು ಬಳಸ್ಬೋದು. ಇನ್ನೂ ಅನೇಕವು ಇದೆ. ಸೊ ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಬಳಸಿ ಈ ರೋಗನ ಹತೋಟಿ ಮಾಡ್ಬೋದು ಫ್ರೆಂಡ್ಸ್. ಸೊ ಸುಮಾರು ಒಂದು 4-5 ರೋಗಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಇದು ಪ್ರಮುಖವಾಗಿ ಕಲ್ಲಂಗಡಿನ ಬಾಧಿಸ್ತಕ್ಕಂಥದ್ದು. ಸೊ ಈ ವಿಡಿಯೋನಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.